ಇದು ನನ್ನ ಫೇವ್ರೆಟ್ ಮೇಕಪ್ ಕಿಟ್. ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಯಾಕೋ ಕಪ್ಪ ಕಪ್ಪ ಅಂತ ಬರ್ತಾ ಇದೆ. ಒಂದು ಓಲ್ಡ್ ಮಿರರ್ ಇದೆ. ಸೊ ಹಿಯರ್ ಕಮ್ಸ್ ದ ಲಿಪ್ಸ್ಟಿಕ್. ನಾನು ಮೇಕಪ್ ಕಿಟ್ ನ ಇಟ್ಕೊಂಡು ಹತ್ಕೊಂಡು ಇಲ್ಲ ನಾನು ಕೊಡಲ್ಲ. ಹಲೋ ಎವ್ರಿವನ್, ಇಟ್ಸ್ ಮೀ ತನಿಷಾ ಕುಪ್ಪಂಡ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಸಿಕ್ಲಿ ನಾನು ಮೇಕಪ್ ಪ್ರಿಯ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಬಿಗ್ ಬಾಸ್ನಲ್ಲಿ ಗೊತ್ತಾಗಿದೆ. ಅದ್ರ ಜೊತೆಗೆ ಇದು ನನ್ನ ಫೇವ್ರೆಟ್ ಮೇಕಪ್ ಕಿಟ್. ಈ ಕಿಟ್ಗೋಸ್ಕರ ನಾನು ಎಷ್ಟೆಲ್ಲ ಹತ್ತಿದ್ದೀನಿ ಅಥವಾ ಜಗಳ ಮಾಡಿದ್ದೀನಿ, ಬೈದಿದ್ದೀನಿ, ಪ್ರೀತಿ ಮಾಡಿದ್ದೀನಿ ಅನ್ನೋದು ಬಹಳಷ್ಟು ಜನ ನೋಡಿದ್ದೀರಾ. ಆ್ಯಂಡ್ ಎಷ್ಟೊಂದು ಜನ ಇದ್ರ ಬಗ್ಗೆ ಕೇಳ್ತಾನೆ ಇದ್ರಿ. ಸೊ ಈಗ ಸಮಯ ಕೂಡ ಬಂದಿದೆ ಈ ಮೇಕಪ್ ಕಿಟ್ನಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ನಿಮ್ಮೆಲ್ರಿಗೂ ಹೇಳೋವಂಥ ಸಮಯ. ಆ್ಯಕ್ಚುಲಿ ಏನಂತಂದರೆ ನನಗೊಂದು ಈವೆಂಟ್ ಇದೆ. ಸೊ ಈವೆಂಟಿಗೆ ಹೋಗೋದಕ್ಕೆ ನಾನು ರೆಡಿ ಆಗಬೇಕು ಅಂತಲೇ ಇದ್ದೆ. ಅಷ್ಟರಲ್ಲಿ ನನಗೆ ಯಾವುದೋ ಒಂದು ವಿಡಿಯೋ ಫಾರ್ವರ್ಡ್ ಮಾಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ನಾನು ಮೇಕಪ್ ಕಿಟ್ನ ಇಟ್ಕೊಂಡು ಹತ್ಕೊಂಡು ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದಿದ್ದು ಏನೋ ಒಂದು ವಿಡಿಯೋನ ನಾನು ನೋಡಿ ತುಂಬ ಖುಷಿ ಆಯಿತು. ಸೊ ನನಗೆ ನೆನಪಾಯಿತು ನಿಮ್ಮೆಲ್ರಿಗೂ ನನ್ನ ಈ ಒಂದು ಮೇಕಪ್ ಕಿಟ್ನಲ್ಲಿ ಏನೇನಿದೆ ಅನ್ನೋದನ್ನ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ. ಸೊ ಹಿಯರ್ ಐ ಆಮ್. ಆಲ್ಮೋಸ್ಟ್ ನನ್ನ ಮೇಕಪ್ನ ನಾನೇ ಮಾಡ್ಕೊಳ್ಳೋವಂಥ ಪ್ರಯತ್ನದಲ್ಲಿ ನಾನು ಯಾವಾಗಲೂ ಇರ್ತೀನಿ. ಅದು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಈವೆಂಟ್ಸ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಕೊಲಾಬ್ರೇಷನ್ಸ್ ಇದ್ದಾಗ, ಯಾವುದಾದ್ರೂ ಪೇಯ್ಡ್ ಈವೆಂಟ್ಸ್ ಅಂತ ಇದ್ದಾಗ ನಾನು ಡೆಫಿನೆಟ್ಲಿ ಅವರು ಹೇಳಿದಂತಹ ಮೇಕಪ್ ಅವ್ರ ಕೈಯಲ್ಲಿ ಮೇಕಪ್ ಮಾಡಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ದಟ್ ಈಸ್ ಆರ್ ಪ್ರೊಫೆಷನ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇದು ನನ್ನ ಟ್ರಾವೆಲ್ ಕಿಟ್, ಅಂದರೆ ನನ್ನ ಕಾರ್ನಲ್ಲೇ ಪರ್ಮನೆಂಟ್ ಆಗಿ ಇರುವಂತಹ ಕಿಟ್. ಆ್ಯಂಡ್ ದಿಸ್ ಇಸ್ ಮೈ ವೆರಿ ಫೇವ್ರೆಟ್ ಕಿಟ್. ನಾನು ಮನೆಯಲ್ಲಿ ಬೇರೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆ ಪ್ರಾಡಕ್ಟ್ಸ್ ಕೆಲವೊಂದು ಬೇರೆ. ಇದರಲ್ಲಿ ಒಂದು ರಾಶಿ ಐಟಮ್ಸ್ ಇರುತ್ತೆ. ಆ್ಯಂಡ್ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ಬೇಸಿಕ್ಲಿ ಈ ಕಿಟ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಆನ್ಲೈನ್ನಲ್ಲಿ. ನಾನು ತುಂಬ ಹುಡ್ಕಾಡ್ತಿರ್ತೀನಿ. ಸೊ ಇದೊಂಥರ ಮಾರ್ಬಲ್ ಫಿನಿಶ್ ಇದ್ದಂಗಿತ್ತು. ಸೊ ಹಾಗಾಗಿ ಫೋಟೋದಲ್ಲಿ ಆ್ಯಕ್ಚುಲಿ ಒಂದು ಮಾರ್ಬಲ್ ಕಲ್ಲು ನೋಡ್ದಂಗಿತ್ತು. ಚೆನ್ನಾಗಿದೆಯಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ನಾನು ತೊಗೊಂಡಿದ್ರಲ್ಲೇ ತುಂಬ ದಿನ ಯೂಸ್ ಮಾಡಿರುವಂತಹ ಕಿಟ್ ಇದು. ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ. ಮೊದಲನೇ ಕಂಪಾರ್ಟ್ಮೆಂಟಲ್ಲಿ ನಾನು ಬಂದು ನನ್ನ ಒಂದು ಓಲ್ಡ್ ಮಿರರ್ ಇದೆ. ಸೊ ಈ ಒಂದು ಮಿರರ್ನ ನಾನು ಯಾವಾಗಲೂ ಟ್ರಾವೆಲ್ ಕಿಟ್ಟಲ್ಲಿ ಇಟ್ಕೊಂಡಿರ್ತೀನಿ. ನನ್ನ ಟಚ್ ಅಪ್ ಬ್ಯಾಗಲ್ಲಿ ಬೇರೆ ಒಂದಿರುತ್ತೆ, ಅದು ನನ್ನ ಅಸಿಸ್ಟೆಂಟ್ ಇಟ್ಕೊಂಡಿರ್ತಾರೆ. ಸೊ ಹಿಯರ್ ಐ ಶೋ ಯು. ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಯಾಕೋ ಕಪ್ಪ ಕಪ್ಪ ಅಂತ ಬರ್ತಾ ಇದೆ. ಕುಪ್ಪಂಡ. ಓಕೆ, ಈ ಒಂದಷ್ಟು ಟಿಶ್ಯೂಸು. ಇದು ನನ್ನ ಫೌಂಡೇಶನ್ ಮಿಕ್ಸಿಂಗ್ ಪ್ಲೇಟ್. ಅದ್ರ ಜೊತೆಗೆ ಒಂದು ಹೊಸ ಲಿಪ್ ಬಾಮ್, ಅದ್ರ ಜೊತೆಗೆ ಇಯರ್ಬಡ್ಸ್. ಆ್ಯಂಡ್ ಇಲ್ಲಿ ಒಂದು ಏನೋ ನನಗೆ ಏನಾದರೂ ಇಂಪಾರ್ಟೆಂಟ್ ಇತ್ತು ಅಂತಂದರೆ, ಯೂಶ್ವಲಿ ಗೋಲ್ಡ್ ಚೈನು ಅಥವಾ ಇಯರಿಂಗ್ ಏನಾದರೂ ಹಾಕೊಂಡಿರ್ತೀವಲ್ಲ, ಅದನ್ನ ಒಂದು ಪೌಚಲ್ಲಿ ಹಾಕ್ಬಿಟ್ಟು ಇದ್ರ ಒಳಗಡೆ ಹಾಕ್ತೀನಿ. ಆ್ಯಂಡ್ ಹಿಯರ್ ಕಮ್ಸ್ ದ ಕಾಟನ್ ಪ್ಯಾಡ್ಸ್. ಇಲ್ಲಿ ಒಂದಷ್ಟು ರಾಶಿ ಸ್ಟಿಕ್ಕರ್ಸ್ ಇರುತ್ತೆ. ಸ್ಟಿಕ್ಕರ್ಸ್ ಜೊತೆಗೆ ನನ್ನ ಫೇವ್ರೆಟ್ ಫೋಟೋ, ಅಂದರೆ ನಾನು ಇದನ್ನು ಬಿಗ್ ಬಾಸ್ ಮನೆಗೆ ಕ್ಯಾರಿ ಮಾಡಿದ್ದೆ. ಸೊ ಇದು ನನ್ನ ಫೇವ್ರೆಟ್ ಫೋಟೋ, ನನ್ನ ತಾಯಿ ಫೋಟೋ. ಸೊ ಇದನ್ನು ನಾನು ಯಾವಾಗಲೂ ಈ ಕಿಟ್ನಲ್ಲಿ ಈ ಒಂದು ಜಾಗದಲ್ಲಿ ಇಟ್ಟಿರ್ತೀನಿ. ಸೊ ದಟ್ ನಾನು ಎಲ್ಲೇ ಹೋದ್ರೂ ನಮ್ಮ ತಾಯಿ ನನ್ನ ಜೊತೆಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಇರುತ್ತೆ ನನಗೆ. ಇದನ್ನು ಕ್ಲೋಸ್ ಮಾಡಿ ನಿಮಗೆ ನೆಕ್ಸ್ಟ್ ನಂದೊಂದು ಏನಂತಾರೆ ಸ್ಟುಡಿಯೋನ ತೋರಿಸ್ಬೇಕು. ಆ ಸ್ಟುಡಿಯೋ ಒಳಗಡೆ ಎಷ್ಟು ಏನೇನೆಲ್ಲ ಇರುತ್ತೆ ಅಂತ. ಸಿ, ದಿಸ್ ಈಸ್ ಮೈ ಬೇಸಿಕ್ ಕಿಟ್. ಹಿಯರ್ ಕಮ್ಸ್ ದ ಬ್ರಷ್. ಎಲ್ಲ ಯೂಸ್ ಮಾಡಿರೋವಂಥದ್ದಾಗಿರೋದ್ರಿಂದ ಅಲ್ಲಿ ಒಂದಷ್ಟು ಡರ್ಟಿ ಆಗಿದೆ. ಇದನ್ನು ನಾನು ಕ್ಲೀನ್ ಮಾಡೋದಕ್ಕೆ ಅಂತ ಈ ಒಂದು ಲಿಕ್ವಿಡ್ ಇಟ್ಕೊಂಡಿದ್ದೀನಿ. ಇದು ಮೇಕಪ್ ಬ್ರಷ್ ರಿಮೂವರ್, ಕ್ಲೀನರ್, ವಾಟ್ ಎವರ್. ಸೊ ಇದನ್ನ ಒಂದು ಸ್ಪ್ರೇ ಬಾಟಲ್ ಸಪ್ರೇಟಾಗಿ ತೊಗೊಂಡು ಇದನ್ನ ಯಾವಾಗಲೂ ಕ್ಯಾರಿ ಮಾಡ್ತೀನಿ ನಾನು. ಸೊ ದಟ್ ಐ ಕ್ಯಾನ್ ಕ್ಲೀನ್ ವೆನ್ ಎವರ್ ಐ ಆಮ್ ಯೂಸಿಂಗ್ ದ ಮೇಕಪ್ ಕಿಟ್. ಸೊ ಒಂದಷ್ಟು ರಾಶಿ ಬ್ರಷಸ್ ಇದೆ. ಐ ವಿಲ್ ಎಕ್ಸ್ಪ್ಲೇನ್, ವಿಚ್ ಇಸ್ ಡಿಫಿಕಲ್ಟ್. ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡೋದು. ಒಂದೊಂದು ಕಡೆ ತೊಗೊಂಡಿದ್ದೀನಿ ನಾನು. ಇಲ್ಲಿರೋ ಪ್ರಾಡಕ್ಟ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಒಂದು ಫೇಸ್ ವಾಶ್ ಯಾವಾಗಲೂ ನನ್ನ ಬ್ಯಾಗ್ನಲ್ಲಿ ಕ್ಯಾರಿ ಮಾಡಿರ್ತೀನಿ. ಬಿಕಾಸ್ ಬೈ ಚಾನ್ಸ್ ನಾವು ಏನೋ ಒಂದು ಕೆಲಸ ಮಾಡಿಕೊಂಡು ಅಥವಾ ಶೂಟಲ್ಲೇ ಏನೋ ಮುಖದ ಮೇಲೆ ಬಿದ್ದಿರುತ್ತೆ, ನಾವು ಇಮಿಡಿಯೇಟಾಗಿ ಮೇಕಪ್ ತೆಗೆದ್ಬಿಟ್ಟು ವಿ ಹ್ಯಾವ್ ಟು ಕ್ಲೀನಪ್ ಅಂತ ಅನ್ಬೇಕಾದ್ರೆ ಐ ನೀಡ್ ದ್ಯಾಟ್. ಅದಾದಮೇಲೆ ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೀನಿ ಏನೇನಿದೆ ಅಂತ. ದಿಸ್ ಈಸ್ ಒನ್ ಆಫ್ ದ ಕ್ರೆಲಾನ್ ಸ್ಟಿಕ್ ವೇರ್ ಇನ್ ಪ್ರತಿ TV ಆರ್ಟಿಸ್ಟ್, ಅಂದರೆ ಮೇಕಪ್ ಆರ್ಟಿಸ್ಟ್ ಅಂತ ಇರುವಂಥವ್ರು ಯೂಸ್ ಮಾಡೋವಂಥ ಒಂದು ಪ್ರಾಡಕ್ಟು. ಹಿಯರ್ ಕಮ್ಸ್ ಮೈ ಫಿಕ್ಸಿಂಗ್ ಪೌಡರ್. ದಿಸ್ ಈಸ್ ಕಾಂಪ್ಯಾಕ್ಟ್. ನಾನು ಭಾಳಷ್ಟು ವೆರೈಟಿ ಆಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೀನಿ. ದಿಸ್ ಈಸ್ ಅಗೇನ್ ಮೈ ಪ್ರೈಮರ್, ಮೇಕಪ್ಗಿಂತ ಮುಂಚೆ ಯೂಸ್ ಮಾಡೋವಂಥ ಪ್ರಾಡಕ್ಟು.
ಫಸ್ಟ್ ಯೂಸ್ ಮಾಡೋದು ಇದನ್ನು. ಸೊ ದಿಸ್ ಇಸ್ ಮೈ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ, ಎಷ್ಟಿದೆ. ದಿಸ್ ಇಸ್ ಮೈ ಗೋ ಟು ಮ್ಯಾಕ್ದು ಪ್ರೆಪ್ ಆ್ಯಂಡ್ ಪ್ರೈಮು. ಮೇಕಪ್ ಮುಂಚೆ ಯೂಸ್ ಮಾಡ್ತೀನಿ, ಮೇಕಪ್ ಫಿನಿಶ್ ಆದಮೇಲೆ ಕೂಡ ಯೂಸ್ ಮಾಡ್ತೀನಿ. ದಿಸ್ ಇಸ್ ಒನ್ ಆಫ್ ದ ಫೇವ್ರೆಟ್ ಪ್ರಾಡಕ್ಟ್. ಇದು ಒಂದನ್ನು ನಾನು ರಿಪೀಟೆಡಾಗಿ ಏನಿಲ್ಲ ಅಂತಂದ್ರೂ ಒಂದು 10 ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ 10 ಇಯರ್ಸಿಂದ ನಾನು ಕಾನ್ಸ್ಟೆಂಟಾಗಿ ಯೂಸ್ ಮಾಡ್ತಿರೋಂಥ ಒಂದು ಪ್ರಾಡಕ್ಟ್ ಇದು ಸ್ಟ್ರೋಬ್ ಕ್ರೀಮ್. ಆಲ್ಮೋಸ್ಟ್ 10 ಅನ್ಕೊತೀನಿ, ನಾಟ್ ಆನ್ ಡಾಟ್. ಇದೊಂದು ಓಕೆ. ಸೊ ಇದು ನನ್ನ ಐಬ್ರೋ ಪೌಡರ್. ಇದರಲ್ಲಿ ಒಂದು 4 ಕಲರ್ಸ್ ಇದೆ. ಡಿಪೆಂಡಿಂಗ್ ಆನ್ ನಾನು ಯಾವ ಥರ ಈವೆಂಟಿಗೆ ಹೋಗ್ತಾ ಇದ್ದೀನಿ ಅದ್ರ ಮೇಲೆ ಹಾಕೊತೀನಿ. ಆ್ಯಂಡ್ ಒನ್ ಮೋರ್ ರಿಪೀಟಾಗಿ ನಾನು ಬೈ ಮಾಡೋವಂತಹ ಪ್ರಾಡಕ್ಟ್, ಬಟ್ ದಿಸ್ ಇಸ್ ಆ್ಯಕ್ಚುಲಿ ಮೈ ಗಿಫ್ಟ್. ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ನನಗೆ ಯಾರು ಯಾವುದನ್ನು ಕೊಟ್ಟರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಒಂದು ರಾಶಿ ಮೇಕಪ್ ಐಟಮ್ಸ್ ಗಿಫ್ಟ್ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು. ಆ್ಯಂಡ್ ದಿಸ್ ಇಸ್ ದ ರೂಬಿ ವೂಡ್ ರೆಡ್ ಕಲರ್ ಲಿಪ್ಸ್ಟಿಕ್, ನನ್ನ ವೆರಿ ಫೇವ್ರೆಟ್ ರೆಟ್ರೋ. ಓಕೆ, ನಾನು ಆಗಲೇ ಹೇಳ್ದಂಗೆ ಟಿ ವಿ ಮೇಕಪ್ ಅಂತ ಬಂದಾಗ ಈ ಒಂದು ಕ್ರೆಲಾನ್ ಸ್ಟಿಕ್ ಆ್ಯಂಡ್ ಪೌಡರ್ ಇಸ್ ಅ ಮಸ್ಟ್. ಸಮ್ ಮೋರ್ ಸ್ಟಿಕ್ಕರ್ಸ್. ಇದು ಮತ್ತು ವೈಟ್ ಕಲರ್ ಪೌಡರ್ ಬಂದು ಕಲರ್ ಬಾರ್ ಅವ್ರದ್ದು. ಇದನ್ನು ಇಟ್ಸ್ ಅ ಟ್ರಾನ್ಸ್ಲೂಸೆಂಟ್ ಪೌಡರ್. ನನಗೆ ಹೆವಿ ಅಂತ ಯಾವಾಗ ಅನಿಸ್ಬಾರ್ದು ಅಂತ ಇರುತ್ತಲ್ವ, ಆ ಸಮಯದಲ್ಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್ ಮೇಕಪ್ ಸ್ಪಾಂಜ್. 2010 ನಾನು ಫಸ್ಟ್ ಟೈಮ್ ಮೇಕಪ್ ಹಾಕ್ತಿರೋದು. ಆವಾಗ ನನಗೆ ಯಾರೋ ಮೇಕಪ್ ಮ್ಯಾನ್ ಹೇಳ್ಕೊಟ್ಟಂತಹ ಒಂದು ಮೇಕಪ್ ಸ್ಪಾಂಜ್. ತುಂಬ ವೆರೈಟೀಸ್ ಆಫ್ ಮೇಕಪ್ ಸ್ಪಾಂಜಸ್ನ ಯೂಸ್ ಮಾಡಿದ್ದೀನಿ ನಾನು, ಬಟ್ ಅದೆಲ್ಲವನ್ನು ಬಿಟ್ಟು ಮತ್ತೆ ನಾನು ಇದನ್ನೇ ಅಟ್ ದ ಎಂಡ್ ಯೂಸ್ ಮಾಡ್ತೀನಿ. ದಿಸ್ ಈಸ್ ಮೈ ಪ್ರೈಮರ್ ಫ್ರಮ್ ಮ್ಯಾಕ್. ಓಕೆ, ಸಮ್ ಮೋರ್ ಸ್ಟಿಕ್ಕರ್ಸ್. ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಒಂದೊಂದು ಸತಿಗೆ ಈ ರೀತಿ ಅದ್ರ ಪ್ಯಾಕ್ ಎಲ್ಲ ರಿಮೂವ್ ಮಾಡಿ ಜಸ್ಟ್ ಅದನ್ನ ಇಟ್ಕೊಂಡಿರ್ತೇನೆ. ಆ್ಯಂಡ್ ಈಗ ಕೋಣ ಸಿನಿಮಾಗೆ ಯೂಸ್ ಮಾಡಿದಂತಹ ಕಂಟಿನ್ಯೂಟಿ ಸ್ಟಿಕ್ಕರ್. ಓಕೆ, ದಿಸ್ ಈಸ್ ಒನ್ ಆಫ್ ಮೈ ರೀಸೆಂಟ್ ಫೇವ್ರೇಟ್. ಈ ಒಂದು ಫೌಂಡೇಶನ್ ಬಂದು ಐ ಡೋಂಟ್ ನೋ ವಾಟ್ ಕಲರ್ ಇಸ್ ಇಟ್, ಬಟ್ ಪಿಕ್ಯಾನಲ್ಲಿದೆ. ಯಾರೋ ಒಬ್ಬರು ಮೇಕಪ್ ಆರ್ಟಿಸ್ಟ್ ಯೂಸ್ ಮಾಡಿದರು. ನನಗೆ ಕೋಣ ಸಿನಿಮಾನಲ್ಲಿ ಒಂಚೂರು ಡಲ್ ಅಂತ ಅಲ್ಲ, ಆ್ಯಸ್ ಇಟ್ ಈಸ್ ಸ್ಕಿನ್ ಕಾಣಿಸ್ಬೇಕು ಅಂತ ನಾನು ಒಂದು ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ತು. ಆ್ಯಂಡ್ ದಿಸ್ ಈಸ್ ಬಿಕಮ್ ಮೈ ರೀಸೆಂಟ್ ಫೇವ್ರೆಟ್. ಯಾಕಂತಂದರೆ ಫೌಂಡೇಶನ್ ತುಂಬ ಚೆನ್ನಾಗಿ ಕೂರುತ್ತೆ. ಆ್ಯಸ್ ಐ ಸೆಡ್, ಸನ್ಸ್ಕ್ರೀನ್ ಇಸ್ ಮಸ್ಟ್. ಸೊ ಒಂದು ಫೇಸ್ ವಾಶ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಮಾಯ್ಶ್ಚರೈಸರ್ ಎಲ್ಲೋ ಇರುತ್ತೆ, ಇಲ್ಲಾಂದರೆ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಸೊ ಸನ್ಸ್ಕ್ರೀನ್. ನ್ಯೂಟ್ರಜಿನಾ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಸಮ್ ಹೇರ್ ಬೆಂಚ್. ಸೊ ಹಿಯರ್ ಕಮ್ಸ್ ದ ಲಿಪ್ಸ್ಟಿಕ್. ಆ್ಯಕ್ಚುಲಿ ಸಿಕ್ಕಾಬಡೆ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತೀನಿ ನಾನು. ಮೈ ಫೇವ್ರೆಟ್ ಲಿಪ್ಸ್ಟಿಕ್ಕು. ಇದೆಲ್ಲನೂ ಏನಂತಾರೆ, ವಾಟ್ ಈಸ್ ಅಟ್ ಲಿಕ್ವಿಡ್ ಫಾರ್ಮಲ್ಲಿರುವಂತಹ ಲಿಪ್ಸ್ಟಿಕ್. ಇದಕ್ಕೆ ಅಂತಲೇ ಇನ್ನೊಂದು ದಿವಸ ನಾನು ಈ ಕಲೆಕ್ಷನ್ಸ್ನ ತೋರಿಸ್ತೀನಿ. ಸಿಕ್ಕಾಬಡೆ ಜಾಸ್ತಿ ಇದೆ ಲಿಪ್ಸ್ಟಿಕ್ಸ್ ನನ್ನ ಹತ್ರ. ಆ್ಯಂಡ್ ಇದೆಲ್ಲನೂ ಕ್ರೀಮ್ ಫಾರ್ಮಲ್ಲಿರುವಂತಹ ಲಿಪ್ಸ್ಟಿಕ್ಸ್. ಸೊ ಸಿ ಆಲ್ ದೀಸ್ ಲಿಪ್ಸ್ಟಿಕ್ಸ್ ಇನ್ನೂ ಜಾಸ್ತಿ ಇದೆ ಆ್ಯಕ್ಚುಲಿ. ಇದೆಲ್ಲವೂ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್. ಲಿಪ್ ಲೈನರ್. ಓಕೆ, ಚಾಪ್ಸ್ಟಿಕ್ ಅಗೇನ್ ಬಿಫೋರ್ ಲಿಪ್ಸ್ಟಿಕ್. ದಿಸ್ ಈಸ್ ಮೈ ಕನ್ಸೀಲರ್ ಫಾರೆವರ್ 52 ಇಂದ. ರೀಸೆಂಟ್ ಫೇವ್ರೆಟ್. ನಂಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ತೀನಿ. ಲೈಕ್ ಸಮ್ ಪಿನ್ಸ್, ಹೇರ್ ಕ್ಲಿಪ್ಸ್, ಇನ್ನೊಂದಷ್ಟು ಉದುರೋಗಿರುವಂತಹ ಸ್ಟಿಕ್ಕರ್ಸ್. ಓಕೆ, ಈ ಬ್ರಷಲ್ಲಿ ಬಂದಾಗ ಐ ಹ್ಯಾವ್ ದಿಸ್ ಕಾಜಲ್. ಇದು ನಾನು ವೆರಿ ಫಸ್ಟ್ ಒಂದು ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇನ್ನೊಂದು ಬ್ರ್ಯಾಂಡ್ಸ್ ಯಾವ್ದು ತೊಗೋಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ತೊಗೊಂಡು ಬಂದಂತಹ ಒಂದು ಆನ್ಲೈನ್ ಬ್ರಷ್ ಇದು. ದಿಸ್ ಈಸ್ ಮೈ ಐ ಶ್ಯಾಡೋ ಬ್ರಷ್. ಇದು ಪ್ಯಾಕಿಂದ ಮತ್ತು ಪ್ಯಾಕ್ದೊಂದು ಸೆಟ್ ಬ್ರಷಸ್ ತರಿಸಿದ್ದೆ, ಅದರಲ್ಲಿ ಇದೆಲ್ಲವೂ ಬಂದಿತ್ತು. ಸೊ ಇದೆಲ್ಲನೂ ಬಂದು ಪ್ಯಾಕ್ ಆ್ಯಂಡ್ ಮಾಂಗಿ ಅಂತ ಒಂದಷ್ಟು ತರಿಸ್ದೆ ಒಂದು ರೀಸೆಂಟಾಗಿ. ಇದೆರಡು ರೀಸೆಂಟಾಗಿ ತರಿಸಿರೋವಂಥದ್ದು. ಪ್ಯಾಕ್ ಲಿಪ್ಸ್ಟಿಕ್ಸ್ ಪ್ಯಾಕ್ದು ಬ್ರಷಸ್ ಬಂದು ಒಂದು ಸೆಟ್ ತರಿಸಿದ್ದೆ ನಾನು, ಅದರಲ್ಲಿ ಬಂದಂಥದ್ದು. ದಿಸ್ ಇಸ್ ಕಲರ್ ಬಾರ್ ಐಬ್ರೋ ಪೆನ್ಸಿಲ್. ಸೊ ಐಬ್ರೋ ಪ್ಯಾಲೆಟ್, ಐಬ್ರೋ ಪೆನ್ಸಿಲ್ ಎರಡೂ ಇದೆ. ಇದು ನಾನು ದುಬೈಯಲ್ಲಿ ತೊಗೊಂಡು ಬಂದಂಥದ್ದು. ಸೊ ಎವ್ರಿ ಟೈಮ್ ಏನಾದರೂ ಒಂದು ಪ್ರಿಕ್ಕಾಗಿ ನನಗೆ ಏನೋ ಇರಿಟೇಟ್ ಆಗ್ತಾ ಇರುತ್ತೆ ನೇಲ್ಸ್. ಸೊ ಆವಾಗ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ ನೇಲ್ ಫೈಲರ್ನ ನಾನು ತೊಗೊಂಡು ಬಂದಿದ್ದೆ. ಆ್ಯಂಡ್ ಈ ಥರ ನನಗೆ ಇಂಡಿಯಾದಲ್ಲಿ ಎಲ್ಲೂ ಸಿಕ್ಕಿಲ್ಲ. ದಯವಿಟ್ಟು ಯಾರಾದರೂ ಸಿಕ್ಕಿದ್ರೆ ಒಂದು ಲಿಂಕ್ ಕಳಿಸಿ, ಯಾಕಂದರೆ ಐ ಲವ್ ಟು ಕೀಪ್ ಆಪ್ಷನ್ಸ್. ಇದು ಒಂದು ನನ್ನ ಹತ್ರ ಯಾವಾಗಲೂ ಇರುತ್ತೆ.
ಆ್ಯಂಡ್ ಶಾರ್ಪ್ ಇರುವಂತಹ ಫೈಲರ್ಸ್ನ ಏರ್ಪೋರ್ಟ್ನಲ್ಲಿ ಬಿಡಲ್ಲ, ಹಾಗಾಗಿ ಇದನ್ನು ನಾನು ಯಾವಾಗಲೂ ನನ್ನ ಕ್ಯಾರಿಯಿಂಗ್ ಮೇಕಪ್ ಕಿಟ್ಟಲ್ಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ಹಿಯರ್ ಕಮ್ಸ್ ದಿಸ್ ಎಮರ್ಜೆನ್ಸಿ ಐಬ್ರೋ ಬ್ಲೇಡ್. ಇದು ಬಂದು ಚಿಕ್ಕ ರೇಸರ್, ಇದು ಸ್ಮಾಲ್ ರೇಸರ್ ವಿಚ್ ಐ ಯೂಸ್ ಫಾರ್ ಐಬ್ರೋ ಆ್ಯಂಡ್ ಅಪ್ಪರ್ ಲಿಪ್ಸ್ ವೆನ್ ಐ ಡೂ ಮೇಕಪ್. ಯಾಕಂತಂದರೆ ಯಾವಾಗಲೂ ಆಚೆ ಈಚೆಯಿಂದ ಎಲ್ಲ ಕಡೆ ಓಡಾಡ್ತಿರ್ತೀವಿ. ಆ್ಯಂಡ್ ಓಡಾಡ್ತಾ ಇರಬೇಕಾದ್ರೆ ಎಲ್ಲ ಟೈಮಲ್ಲೂ ಸಲೂನ್ಗೆ ಹೋಗಿ ಮಾಡ್ಸೋಕ್ಕಾಗಲ್ಲ. ಆ್ಯಂಡ್ ಫಾರ್ ಮೀ ಐಬ್ರೋಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ನಂದು ಮೈಕ್ರೋ ಬ್ಲೇಡಿಂಗ್ ಆಗಿದೆ, ಬಟ್ ಅದಕ್ಕೆ ಮುಂಚೆ ನಾನು ನೀಟಾಗಿ ಅದನ್ನೆಲ್ಲ ಶೇಪ್ ಮಾಡಿ ನೀಟಾಗಿ ಐಬ್ರೋ ಪೆನ್ಸಿಲ್ ಹಾಕ್ಕೊಂಡೇ ಆಚೆ ಹೋಗ್ತಾ ಇದ್ದಿದ್ದು. ದಟ್ಸ್ ಹೌ ಐ ಗೋ ಔಟ್. ಸಮಥಿಂಗ್ ಎಲ್ಸ್ ಇಸ್ ದೇರ್, ಏನಂತ ನನಗೂ ಗೊತ್ತಿಲ್ಲ. ಓಕೆ, ಅನದರ್ ಲಿಕ್ವಿಡ್ ಬ್ಲಷ್. ಇದೆಲ್ಲ ಎಕ್ಸ್ಪೆರಿಮೆಂಟ್ ಪೀಸಸ್ಸು, ಸೊ ಆನ್ಲೈನಲ್ಲಿ ತರಿಸಿರೋವಂಥದ್ದು. ಸ್ವಲ್ಪ ಕಡಿಮೆ ದುಡ್ಡಲ್ಲಿ ತರಿಸಿರ್ತೀನಿ. ಏನಕ್ಕೆ ಅಂತಂದರೆ ದೊಡ್ಡದು ಅಥವಾ ದೊಡ್ಡ ಪ್ರಾಡಕ್ಟು ಯಾವುದೋ ಒಂದು ಜಾಸ್ತಿ ದುಡ್ಡು ಕೊಟ್ಟು ತರಿಸಿ ಆಮೇಲೆ ನಂಗೆ ಅದು ಇಷ್ಟ ಆಗಿಲ್ಲ ಅಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಸಮ್ ಮೋರ್ ಐಬ್ರೋ ಬ್ರಷಸ್. ಬೇಸಿಕ್ಲಿ ಬ್ಲ್ಯಾಕ್ ಅಂತ ಬಂದಾಗ ಅಷ್ಟೇ ಇದನ್ನು ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಲಿಪ್ ಬ್ರಷ್. ನಾನು ಲಿಪ್ಸ್ಟಿಕ್ ಡೈರೆಕ್ಟಾಗಿ ಅಪ್ಲೈ ಮಾಡೋದು ತುಂಬ ಕಡಿಮೆ. ಅದು ಈ ಒಂದು ಬ್ರಷ್ನ ನಾನು ಯೂಸ್ ಮಾಡ್ತೀನಿ. ನನ್ನ ಲಿಪ್ಸ್ಟಿಕ್ ಬ್ರಷ್ ಇಸ್ ಅ ಮಸ್ಟ್. ಅದರಲ್ಲಿ ಒಂದು 2-3 ಥರದ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಕನ್ಸೀಲರ್ ಬ್ರಷ್ ಇಸ್ ಅ ಮಸ್ಟ್. ಇದು ಅಗೇನ್ ಫ್ರಮ್ ಪ್ಯಾಕ್. ಇದನ್ನ ಸಪ್ರೇಟಾಗಿ ಪ್ರತಿ ಸಲ ತರಿಸ್ತೀನಿ. ಯಾಕಂದರೆ ಕನ್ಸೀಲರ್ ಬ್ರಷ್ನ ನನ್ನ ಬ್ಯಾಗಲ್ಲಾಗಿರ್ಬೋದು, ಟಚಪ್ ಬ್ಯಾಗಲ್ಲಾಗಿರ್ಬೋದು, ಅಥವಾ ನನ್ನ ಮೇಕಪ್ ಕಿಟ್ಟಲ್ಲಾಗಿರ್ಬೋದು ಇಟ್ಕೊಂಡೇ ಇರ್ತೀನಿ, ಕಳೆದೋಗ್ತಾ ಇರುತ್ತೆ. ಸೊ ರಿಪೀಟೆಡ್ ಆಗಿ ತರಿಸುವಂತಹ ಏಕೈಕ ಬ್ರಷ್ ಅಂದರೆ ಈ ಕನ್ಸೀಲರ್ ಬ್ರಷ್. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲನೂ ಒಂದಷ್ಟು ಐ ಶ್ಯಾಡೋ ಬ್ರಷಸ್. ಆ್ಯಂಡ್ ಡೆಫಿನೆಟ್ಲಿ ಇದು ಬಂದು ನನ್ನ ಮೇಕಪ್ ಮಾಡಬೇಕಾದ್ರೆ ಬ್ಲಷ್ ಆನ್ ಬ್ರಷ್. ದಿಸ್ ಈಸ್ ಮೈ ಪೌಡರ್ ಬ್ರಷ್. ಇದು ಕಾಂಟೋರಿಂಗ್ ಬ್ರಷ್. ಆ್ಯಂಡ್ ಜನರಲಿ ಮೊದಲೆಲ್ಲ ನಾನು ಹ್ಯಾಂಡಲ್ಲಿ ಹಾಕೊಳ್ತಾ ಇದ್ದೆ, ಸ್ಟ್ರೋಬ್ ಕ್ರೀಮ್ ಆಗಿರ್ಬೋದು ಅಥವಾ ಪ್ರೈಮರ್ ಆಗಿರ್ಬೋದು. ಬಟ್ ದೀಸ್ ಡೇಸ್ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಬ್ರಷ್. ಈ ಬ್ರಷ್ ಆ್ಯಕ್ಚುಲಿ ಪ್ಯಾಕ್ದೇನೆ. ಸೊ ಪ್ಯಾಕಲ್ಲಿ ಒಂದು ಸೆಟ್ ಬಂದಂಥದ್ದು. ಇದು ಕ್ರೀಮ್ನ ತುಂಬ ಸಟಲ್ ಆಗಿ ಸೆಟಲ್ ಮಾಡುತ್ತೆ ನನ್ನ ಫೇಸ್ನಲ್ಲಿ. ಹಂಗೋ ಹಿಂಗೋ ಈ ಕಿಟ್ನ ಬಿಗ್ ಬಾಸಿಂದ ಬಂದಾಗಿಂದ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತಿದ್ದೆ, ನಿಮ್ಮೆಲ್ರಿಗೂ ತೋರಿಸಿದ್ದಾಯಿತು. ಅದ್ರ ಜೊತೆಗೆ ನಾನು ಕ್ಲೀನ್ ಮಾಡಿರಲಿಲ್ಲ ತುಂಬ ದಿವಸದಿಂದ. ಐ ಆಲ್ವೇಸ್ ಲವ್ ಟು ಕೀಪ್ ಮೈ ಏನಂತಾರೆ ಬ್ರಷಸ್ ಆಗಿರ್ಬೋದು, ಮೇಕಪ್ ಕಿಟ್ ಆಗಿರ್ಬೋದು, ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು ಸಿಕ್ಕಾಪಟ್ಟೆ ಇಷ್ಟ. ಬಟ್ ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಲುಕ್ ಅಟ್ ದಿಸ್ ಬ್ರಷ್. ಒಂದು 2-3 ಸತಿ ಯೂಸ್ ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ. ಜನರಲಿ ಒಂದೇ ಸತಿ ಯೂಸ್ ಮಾಡ್ತಾ ಇದ್ದಿದ್ದು ನಾನು. ಸೊ ಈಗ ನಿಮ್ಮ ಒಂದು ದೆಸೆಯಿಂದ ನಾನು ಕ್ಲೀನ್ ಮಾಡಬಹುದು ನನ್ನ ಮೇಕಪ್ ಕಿಟ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಮೇಕಪ್ ಕಿಟ್ನಲ್ಲಿ ಏನೇನಿದೆ ಅಂತ ನಾನು ತೋರಿಸಿದ್ದೀನಿ. ನಿಮ್ಮ ಮೇಕಪ್ ಕಿಟ್ನಲ್ಲೂ ಕೂಡ ಇಲ್ಲಿರುವಂತಹ ಐಟಮ್ಸ್ ಇಲ್ಲ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ಪ್ಲೀಸ್ ಮೆಸೇಜ್ ಮೀ ಆರ್ ಕಮೆಂಟ್ ಮಾಡಿ, ನನಗೆ ಕೇಳಿ. ನಾನು ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಮತ್ತೆ ನಿಮ್ಗೆ ಏನಾದರೂ ಮೇಕಪ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಪ್ಲೀಸ್ ಫಾಲೋ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್.